ವಾರ್ತೆಯ ಮುಖ್ಯಾಂಶಗಳು. ಮಾರಿಕಾಂಬಾ ದೇವಸ್ಥಾನದ ವತಿಯಿಂದ ಸಪ್ತಪದಿ ಸರಳ ಸಾಮೂಹಿಕ ವಿವಾಹ ಜರುಗಿತು. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಸಮೀಕ್ಷೆ ಅವಧಿ ವಿಸ್ತರಣೆ. ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ವತಿಯಿಂದ ಸಂಸದರಿಗೆ ಮನವಿ. ಮುಂಗಾರು ಸಮಸ್ಯೆಗಳನ್ನು ಎದುರಿಸಲು 24/7 ಸಿದ್ಧರಾಗಿರೆ ಜಿಲ್ಲಾಧಿಕಾರಿ. ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸಿ ಗಣಪತಿ ಉಳ್ವೇಕರ್. ಹರಿಹರದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ವಿಚಲಿತರಾಗದೆ ಎಚ್ಚರಿಕೆಯ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹೊನ್ನಾವರದ ರೈತರು ತೋರಿದ ಈ ದೇಶ ಪ್ರೇಮ ಮತ್ತು ಬದ್ಧತೆ ನಿಜಕ್ಕೂ ಅಭಿನಂದನಾರ್ಹ. ಸಂಸದ ಕಾಗೇರಿ. ಮೇ 16ರಿಂದ ಮಾರಿಕಾಂಬಾ ದೇವಸ್ಥಾನದ ವತಿಯಿಂದ ಸಪ್ತಪದಿ ಸರಳ ಸಾಮೂಹಿಕ ವಿವಾಹ ಶುಕ್ರವಾರ ಬೆಳಿಗ್ಗೆ 10:30 ಗಂಟೆಗೆ ದೇವಸ್ಥಾನದ ಸಭಾಮಂಟಪದಲ್ಲಿ ಜರುಗಿತು. ಈ ಒಂದು ಸಪ್ತಪದಿ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಒಟ್ಟು 7 ಜೋಡಿಗಳು ರಾಜ್ಯದ ಹಲವು ಜಿಲ್ಲೆ ತಾಲೂಕುಗಳಿಂದ ಆಗಮಿಸಿ ವಧುವರರು ಸಪ್ತಪದಿ ಸರಳ ಸಾಮೂಹಿಕ ವಿವಾಹವನ್ನು ದೇವಸ್ಥಾನದ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟು ನವವಿವಾಹಿತ ಜೋಡಿಗಳಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾರಿಕಾಂಬಾ ದೇವಸ್ಥಾನದ ಅಧ್ಯಕ್ಷ ಆರ್.ಜಿ. ನಾಯ್ಕ್, ಉಪಾಧ್ಯಕ್ಷ ಸುದೇಶ್ ಜೋಗ್ಲೇಕರ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್, ವತ್ಸಲಾ ಹೆಗಡೆ, ಶಿವಾನಂದ ಶೆಟ್ಟಿ, ಚಂದ್ರಕಾಂತ್ ನಾಯ್ಕ್, ಚಂದ್ರಶೇಖರ್ ದೇವರಮನೆ, ಪಾಂಡುರಂಗ ಶೆಟ್ಟಿ ಹಾಗೂ ಸಿಬ್ಬಂದಿಗಳು ಮುಂತಾದವರು ಉಪಸ್ಥಿತರಿದ್ದರು. ಗೌರವಾನ್ವಿತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನದಾಸ ಏಕಸದಸ್ಯ ವಿಚಾರಣಾ ಆಯೋಗದಿಂದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ 2025ಕ್ಕೆ ಸಂಬಂಧಿಸಿದಂತೆ ಉತ್ತರ ಕನ್ನಡ ಜಿಲ್ಲಾದ್ಯಂತ ಮೇ 5ರಿಂದ ಪರಿಶಿಷ್ಟ ಜಾತಿ ಸಮುದಾಯದ ವಿವಿಧ ಅಂಶಗಳ ಬಗ್ಗೆ ದತ್ತಾಂಶಗಳನ್ನು ಸಂಗ್ರಹಿಸಲು ಮನೆ ಸಮೀಕ್ಷೆ ಕಾರ್ಯ ಪ್ರಗತಿಯಲ್ಲಿದ್ದು, ಆಯೋಗದ ನಿರ್ದೇಶನದಂತೆ ಮೇ 25ರವರೆಗೆ ಮನೆ ಸಮೀಕ್ಷೆ ಕಾರ್ಯವನ್ನು ವಿಸ್ತರಿಸಲಾಗಿದೆ ಹಾಗೂ ಮತಗಟ್ಟೆ ಪ್ರದೇಶವಾರು ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಕಾರ್ಯವನ್ನು ಮೇ 26ರಿಂದ 28ರವರೆಗೆ ಮರು ನಿಗದಿಪಡಿಸಲಾಗಿದೆ. ಗಣತಿದಾರರು ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿಗಳು ತಮ್ಮ ಆಧಾರ್ ಕಾರ್ಡ್, ಪಡಿತರ ಚೀಟಿ, ಮೊಬೈಲ್ ನಂಬರ್ ನೀಡಿ ಗಣತಿ ಕಾರ್ಯಕ್ಕೆ ಸಹಕರಿಸಬೇಕು. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025ಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ವಿವರಗಳಿಗಾಗಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಕಂಟ್ರೋಲ್ ರೂಮ್ ಮತ್ತು ಸಹಾಯವಾಣಿ ತೆರೆಯಲಾಗಿದ್ದು, ದೂರವಾಣಿ ಸಂಖ್ಯೆ 0838222957, 9483511015 ಹಾಗೂ ರಾಜ್ಯ ಮಟ್ಟದ ಸಹಾಯವಾಣಿ ಸಂಖ್ಯೆ 08022634300 ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೇ 16ರಂದು ನಗರದ ಸಂಸದರ ಕಚೇರಿಯಲ್ಲಿ ಶುಕ್ರವಾರ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಸುದ್ದಿಗೋಷ್ಠಿ ಮಾಡಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಮತ್ತು ಪ್ರಧಾನ ಕಾರ್ಯದರ್ಶಿ ರವೀಶ್ ಹೆಗಡೆ ಅವರಿಂದ ಮನವಿ ಸಲ್ಲಿಸಲಾಯಿತು. ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಮಾತನಾಡಿ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸಾವಿರಾರು ಬಡ ಕುಟುಂಬಗಳು ಹಾಗೂ ರೈತರು ಕಳೆದ ವರ್ಷದವರೆಗೆ ಎಂಜಿ ನರೇಗಾ ಯೋಜನೆಯಡಿ ವಿವಿಧ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿಗಳ ಅನುಷ್ಠಾನದಿಂದ ಆರ್ಥಿಕವಾಗಿ ಲಾಭವನ್ನು ಪಡೆದುಕೊಂಡಿದ್ದರು. ಆದರೆ 2025-26ನೇ ಸಾಲಿನಿಂದ ಜಾರಿಗೆ ಬಂದಿರುವ ಆ್ಯಂಡ್ ಟು ಆ್ಯಂಡ್ ತಂತ್ರಾಂಶದ ಹೊಸ ನಿಯಮಗಳು, ಅನುದಾನ ನಿರ್ಬಂಧಗಳಿಂದಾಗಿ ಅನೇಕ ಸಮಸ್ಯೆಗಳು ಉಂಟಾಗಿವೆ ಎಂದು ಸಂಸದರಿಗೆ ಮನವರಿಕೆ ಮಾಡಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಸಂಸದರು, ಈ ಕುರಿತು ರಾಜ್ಯ ಮತ್ತು ಕೇಂದ್ರ ಸಚಿವರ ಗಮನಕ್ಕೆ ತಂದು ತಮಗಾದ ಸಮಸ್ಯೆಗಳನ್ನು ಬಗೆಹರಿಸಲು ಶಕ್ತಿ ಮೀರಿ ಕೆಲಸ ಮಾಡಲಾಗುವುದು ಎಂದು ಹೇಳಿದರು. ಹಿಂದಿನ ವರ್ಷಗಳಲ್ಲಿ ಮಂಜೂರಾದ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಅವಕಾಶ ಇಲ್ಲದಿರುವುದು, ಇದರಿಂದ ಅನೇಕ ರೈತರ ವೈಯಕ್ತಿಕ ಕಾಮಗಾರಿಗಳು ಹಾಗೂ ಸಮುದಾಯದ ಮೂಲಭೂತ ಸೌಕರ್ಯ ಕಾಮಗಾರಿಗಳು ಸ್ಥಗಿತಗೊಂಡಿವೆ. ಗ್ರಾಮ ಸಭೆಗಳಲ್ಲಿ ರೈತರಿಂದ, ಸಾರ್ವಜನಿಕರಿಂದ ಸಂಗ್ರಹಿಸಿದ ಕಾಮಗಾರಿಗಳನ್ನು ಕ್ರಿಯಾ ಯೋಜನೆಯಲ್ಲಿ ಸೇರ್ಪಡೆಗೊಳಿಸಲು ನಿರ್ಬಂಧ. ಇದರಿಂದ ಅರ್ಹ ರೈತರು ಮತ್ತು ಬಡವರು ಯೋಜನೆಯ ಲಾಭದಿಂದ ವಂಚಿತರಾಗುತ್ತಿದ್ದಾರೆ. ಅನುದಾನ ಮತ್ತು ತಂತ್ರಾಂಶದ ನಿರ್ಬಂಧಗಳಿಂದ ಸಮುದಾಯದ ಶೌಚಾಲಯ, ಕುಡಿಯುವ ನೀರು, ಶಾಲಾ ಅಭಿವೃದ್ಧಿ ಮುಂತಾದ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಆರ್ಥಿಕ ವರ್ಷದ ಮಧ್ಯದಲ್ಲಿ ಹೆಚ್ಚುವರಿ ಕಾಮಗಾರಿಗಳ ಅನುಮೋದನೆಗೆ ಅವಕಾಶ ಇಲ್ಲ. ತುರ್ತು ಅಗತ್ಯಗಳಿಗೆ ತಕ್ಷಣ ಸ್ಪಂದಿಸಲು ಸಾಧ್ಯವಿಲ್ಲ.
ತಾಲೂಕು ಪಂಚಾಯತ್ ಇಒ ಅವರ ಕಚೇರಿಯು ಸಿಬ್ಬಂದಿಗೆ ಮನವಿ ನೀಡಿದರು. ನಂತರ ಮನವಿಯಲ್ಲಿದ್ದ ಬೇಡಿಕೆಗಳ ಕುರಿತು ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಆಗ್ರಹಿಸಿದರು. ನೇತೃತ್ವದಲ್ಲಿ ಗ್ರಾಮ ಪಂಚಾಯತದ ವಿವಿಧ ಜವಾಬ್ದಾರಿ ನಿರ್ವಹಿಸ್ತಾ ಇರುವಂತಹ ಪ್ರಮುಖರೆಲ್ಲರೂ ಇವತ್ತು ಭೇಟಿ ಮಾಡಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನೆಲ್ಲ ವಿವರಿಸಿದ್ದಾರೆ. ಕೇಂದ್ರ ಸರ್ಕಾರದ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ. ಗ್ರಾಮ ಪಂಚಾಯಿತಿಗಳು ಇವತ್ತು ನಿಜವಾಗಿ ಏನಾದರೂ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ರೆ ಅದು ಕೇಂದ್ರ ಸರ್ಕಾರದ ಯೋಜನೆಗಳ ಮೂಲಕನೇ ನಡೀತಾ ಇದೆ. ಅದರೊಳಗೆ ಉದ್ಯೋಗ ಖಾತ್ರಿಯೂ ಒಂದು ಪ್ರಮುಖವಾದಂಥದ್ದು. ಈಗ ಅದಕ್ಕೆ ಅನೇಕ ರೀತಿಯ ಒಂದು ತೊಂದರೆ ತೊಡಕುಗಳು ರಾಜ್ಯ ಸರ್ಕಾರದ ಮಟ್ಟದಿಂದ ಆಗಿದೆ ಅನ್ನುವಂತಹ ಒಂದು ವಿವರಣೆಯನ್ನೆಲ್ಲವನ್ನು ಈ ಒಕ್ಕೂಟದ ನಮ್ಮ ಸ್ನೇಹಿತರು ನನಗೆ ನೀಡಿದ್ದಾರೆ. ನಾನು ರಾಜ್ಯ ಸರ್ಕಾರದ ಸಚಿವರಲ್ಲಿ ಮತ್ತು ಅಧಿಕಾರಿಗಳಲ್ಲಿ ಈ ವಿಷಯದ ಕುರಿತಂತೆ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ನಾನೆಲ್ಲ ಒಟ್ಟಾದ ಪ್ರಯತ್ನವನ್ನು ಮಾಡ್ತೇನೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಯಾವುದಾದ್ರೂ ರೀತಿ ಪತ್ರ ವ್ಯವಹಾರವನ್ನು ಮಾಡಿದ್ದಿದ್ರೆ ಅದರ ಮಾಹಿತಿಯನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರದ ಯಾವುದೇ ರೀತಿಯ ಒಂದು ಅಪೇಕ್ಷಿತ ಕಾರ್ಯ ಏನು ಆಗೋದಿದೆಯೋ ಅದನ್ನು ಮಾಡಿಕೊಡೋದಕ್ಕೂ ನಾವು ಕೇಂದ್ರ ಸರ್ಕಾರ ಮಟ್ಟದಲ್ಲೂ ನನ್ನ ಪ್ರಯತ್ನವನ್ನು ನಾನು ಮಾಡ್ತೇನೆ. ಆದರೆ ರಾಜ್ಯ ಸರ್ಕಾರ ಬಹಳ ಜವಾಬ್ದಾರಿಯುತವಾಗಿ ಈ ವಿಷಯದಲ್ಲಿ ಸ್ಪಂದಿಸಬೇಕು ಮತ್ತು ತನಗೆ ನಿಜವಾಗಿ ಏನೋ ಒಂದು ತೊಂದರೆ ಆಗಿದೆ ಕೇಂದ್ರದಿಂದ ಅಂತ ಆದರೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಮತ್ತು ಅದಕ್ಕೆ ಪರಿಹಾರದ ಒಂದು ಪ್ರಯತ್ನವನ್ನು ರಾಜ್ಯ ಸರ್ಕಾರವಾಗಿ ಮಾಡಬೇಕಾಗುತ್ತೆ. ನಾನು ಈ ವಿವರಗಳನ್ನು ರಾಜ್ಯ ಮಟ್ಟದ ಆಯುಕ್ತರಲ್ಲಿ ಉದ್ಯೋಗ ಬತ್ತಿ ಕೊಡ್ತಾರ. ಈ ಕೆಲಸ ಎಲ್ಲ ಕೊಡ್ಲಿಲ್ಲ ಅಂದ್ರೆ ಈಗ ನಾವು 20 ಲಕ್ಷ ರೂಪಾಯಿ ಕೆಲಸಕ್ಕೆ ಎಷ್ಟು ಜನರಿಗೆ ಉದ್ಯೋಗ ಕೊಡೋಕೆ ಸಾಧ್ಯ? ಅದ್ರ ಸಲುವಾಗಿ ಮುಖ್ಯವಾಗಿ ಈ ವಿಷಯವಾಗಿ ನಿರ್ಬಂಧ ಯಾವುದೇ ಕಾರಣಕ್ಕೂ ಹೇರದೆ ಅಷ್ಟು ಕೆಲಸ ಮಾಡಿ ಈ ಒಂದು ಸರ್ಕಾರ ಬಡವರ ಇದೆ ಅಂತ ತೋರಿಸ್ಬೇಕು. ಯಾಕಂತಂದ್ರೆ ಈ ಈಗ ಅಧಿಕಾರಿ ವರ್ಗದವರು ನಮ್ಮ ಇವರಿಗೆ ಯಾರು ಕಾಯಕ ಮಿತ್ರರಿಗೆ ಹೇಳ್ಬಿಡ್ತಾರೆ, ಗ್ರಾಮ ಕಾಯಕ ಮಿತ್ರರಿಗೆ ಇದು ಎಂಟ್ರಿ ಮಾಡೋಕ್ಕಿಂತ ಮೊದಲೇ ಇದನ್ನ ಎಂಟ್ರಿ ಮಾಡ್ಬೋದು, ಅದನ್ನ ಎಂಟ್ರಿ ಮಾಡ್ಬೋದು, ಎಂಟ್ರಿ ಸಾಫ್ಟ್ವೇರ್ ಅಲ್ಲಿ ಹಾಕಿ ಅಂತ, ಅಥವಾ ಯಾವುದೋ ಒಂದು ಆನ್ಲೈನ್ ನಮ್ಗೆ ಗೊತ್ತಿಲ್ಲ ಅದು ಯಾವುದೋ ಒಂದು ಸಾಫ್ಟ್ವೇರ್, ಬಟ್ ಅದು ಎಂಟ್ರಿ ಆಗ್ಲಿಲ್ಲ ಅಂತಂದ್ರೆ ನಾವು ಕೊಟ್ಟಿರೋ ಕೆಲಸ ಅದ್ರಲ್ಲಿ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಅದು ಬೇಡ ಅಂತ. ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಸರ್ಕಾರ ಎಚ್ಚರಿಸ್ಕೊಳ್ಬೇಕು. ಯಾಕಂತಂದ್ರೆ ಇದು ಯಾವುದೇ ಸುತ್ತೋಲೆ ಕೊಟ್ಟು ಮಾಡ್ತಿಲ್ಲ, ಬರೀ ವಾಟ್ಸಪ್ ಮೆಸೇಜು VC ತಗೊಂಡು ಮಾಡ್ತಾ ಇದೆ. ಈ ವಿಷಯವಾಗಿ ಅಧಿಕಾರಿ ವರ್ಗದವ್ರು ನಮ್ಗೆ ಉತ್ತರ ಹೇಳ್ಬೇಕು, ಏನಪ್ಪ ಇದು ಯಂತ್ರ ಸಲುವಾಗಿ ಈ ತರ, ಅಥವಾ ನಮ್ಗೆ ಈ ಕಾಮಗಾರಿಗಳೆಲ್ಲ ಇದೇನು ಉದ್ಯೋಗ ಖಾತ್ರಿ ಯೋಜನೆ ಹಿಂಗೆ ಮಾಡ್ತಾ ಯಾಕಂತಂದ್ರೆ ಫಸ್ಟ್ 5 ವರ್ಷದ ಕಾಮಗಾರಿ 5 ವರ್ಷದ ಕಾಮಗಾರಿ ಇರಬೇಕಿತ್ತು, ಈಗ 3 ವರ್ಷಕ್ಕೆ ಬಂತು, ಈಗ 1 ವರ್ಷಕ್ಕೆ ಮಾಡಿದ್ದಾರೆ. ಆ 1 ವರ್ಷಕ್ಕೆ ಮುಗಿಯಕ್ಕೆ ಸಾಧ್ಯನೇ ಇಲ್ಲ. ಪ್ರಾಯೋಗಿಕವಾಗಿ ಇದನ್ನ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಸಲುವಾಗಿ ಈ ಒಂದು ವಿಷಯದಲ್ಲಿ ಸರ್ಕಾರ ಎಚ್ಚರಿಸಬೇಕು. ಈ ಒಂದು ಏನು ಅವರು VC ವಿಡಿಯೋ ಕಾನ್ಫರೆನ್ಸ್ ತಗೊಂಡಿದ್ದಾರೋ ಅಥವಾ ವಿಡಿಯೋ ಕಾಲ್ ಮಾಡಿದ್ದಾರೋ ನಮ್ಗೆ ಗೊತ್ತಿಲ್ಲ, ವಾಟ್ಸಪ್ ಮೆಸೇಜ್ ಕಳಿಸಿದ್ದು ನಮ್ಗೆ ಗೊತ್ತಿಲ್ಲ, ಅದನ್ನ ನಾವು ಹಾಕ್ಬೇಡ ಅಂತ ಹೇಳಿದ್ರೆ ದಯವಿಟ್ಟು ದೊಡ್ಡ ಸಮಸ್ಯೆ ಆಗ್ತದೆ. ಎಲ್ಲ ಪಂಚಾಯತಿಯಲ್ಲೂ ಸಣ್ಣ ಪುಟ್ಟ ಪಂಚಾಯತಿಯಲ್ಲೂ 1 ಕೋಟಿ ರೂಪಾಯಿ ಕಾಮಗಾರಿ ಹಾಗೆ ಉಳ್ಕೊಬಿಡ್ತದೆ. ನಾವು ಬಡವರಿಗೆ ಮತ್ತು ರೈತರಿಗೆ ನ್ಯಾಯ ಒದಗಿಸ್ಲಿಕ್ಕೆ ಆಗಲ್ಲ. ಜನಪ್ರತಿನಿಧಿಗಳಾದ ನಾವು ಈ ವಿಷಯವಾಗಿ ತಮ್ಮಲ್ಲಿ ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀವಿ, ಆದಷ್ಟು ಬೇಗ ಈ ಒಂದು ನಮಗೆ ಉತ್ತರ ಕೊಡಬೇಕು. ಮತ್ತು ಅದ್ರ ಜೊತೆಯಲ್ಲಿ ನಿರ್ಬಂಧನೂ ಹೇರಬಾರ್ದು. 3ನೇದು, ನಮ್ಮ ಈ ಸಮುದಾಯ ಕಾಮಗಾರಿಗಳಾದ ಯಾವುದು ಎಲ್ಲ ಏನೇನು ಮೆನ್ಷನ್ ಮಾಡಿದ್ವಿ ಅದಷ್ಟು ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಕುಡಿಯೋ ನೀರಿನ ಬಾವಿ ಬಂದ್ ಮಾಡಿದ್ದಾರೆ, ಅದನ್ನ ಹಾಕ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅದರ ಜೊತೆಯಲ್ಲಿ ಕೊನೆಯದಾಗಿ ನಾವು ಮತ್ತೊಂದು ವಿಷಯ ಏನಂತಂದ್ರೆ, ಆರ್ಥಿಕ ವರ್ಷದ ಮಿಡ್ಲಲ್ಲಿ ನಾವು ಮೇಲಧಿಕಾರಿಗಳಿಂದ ಅನುಮೋದನೆ ತಗೊಂಡು, ಅಂದ್ರೆ ಈಗ ಒಂದು ಎಮರ್ಜೆನ್ಸಿ ಒಂದೇನೋ ಕೆಲಸ ಬರ್ತದೆ, ಈಗ ಒಂದು ಶಾಲೆ ಕಟ್ಟಡ ಮಾಡಬೇಕು, ಶೌಚಾಲಯ ಇಲ್ಲ, ಅಲ್ಲಿಗೆ ಮುಗಿಸ್ಲಿಕ್ಕೆ ಆಗ್ತದ? ಶೌಚಾಲಯ ಮಾಡಲೇಬೇಕು. ಶೌಚಾಲಯ ಹಾಕ್ಬೇಕಂದಾಗ ನಾವು ಮೇಲಧಿಕಾರಿಗಳಿಂದ ಒಂದು ಪರ್ಮಿಷನ್ ತಗೊಂಡು ಹೆಚ್ಚುವರಿ ಕಾಮಗಾರಿನ ಅದು ಸೇರಿಸಬೇಕು. ಭೌತಿಕವಾಗಿ ಅಂದ್ರೆ ನಾವು ಕಂಪ್ಯೂಟರ್ ಎಂಟ್ರಿ ಮಾಡಿ ಕಳಿಸಿ ಅದಕ್ಕೆ ಪರ್ಮಿಷನ್ ಅನುಮೋದನೆ ತಗೊಂಡು ಅನುಮೋದನೆ ತಗೊಂಡು ಕಾಮಗಾರಿ ಸ್ಟಾರ್ಟ್ ಮಾಡ್ತಿದ್ವಿ. ಈಗ ಆರ್ಥಿಕ ವರ್ಷದ ಮಧ್ಯದಲ್ಲಿ ಕಾಮಗಾರಿ ತಗೊಳ್ಳೋದಿಲ್ಲ, ಅದು ಎಂಟ್ರಿನೇ ಆಗೋದಿಲ್ಲ. ಎಂಟು ಸಾಫ್ಟ್ವೇರ್ ಅದು ದೊಡ್ಡ ಸಮಸ್ಯೆ ಆಗ್ತಿದೆ. ದಯವಿಟ್ಟು ಈ ನಮ್ಮ ರಾಜ್ಯ ಸರ್ಕಾರ ಏನು ಈ ಒಂದು ಆಯೋಜನೆಯನ್ನ ರೂಪಿಸ್ತಾ ಇದೆ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಜನಪ್ರತಿನಿಧಿಗಳಿಗೆ ಇದು ದೊಡ್ಡ ಸಂಕಷ್ಟಕ್ಕೆ ತಂದು ನಿಲ್ಲಿಸಿದೆ. ದಯವಿಟ್ಟು ಅರ್ಥ ಮಾಡಿಕೊಂಡು ಈ ವಿಷಯವಾಗಿ ನಮ್ಮ ಮನವಿಯನ್ನ ಪುರಸ್ಕರಿಸಿ ಯಾವುದೇ ಕಾರಣಕ್ಕೂ ಈ ಒಂದು ಮನವಿಯನ್ನ ನೆಗ್ಲೆಕ್ಟ್ ಮಾಡದೆ ನಮ್ಮ ಈ ಒಂದು ಜನಪರವಾಗಿ ಇದೆ ಈ ಒಂದು ನಮ್ಮ ಜನಪ್ರತಿನಿಧಿಗಳ ಒಂದು
ಒಕ್ಕೂಟದಿಂದ ಕೇಳ್ಕೊಳ್ತಿದೀವಿ, ಆದಷ್ಟು ಬೇಗ ನಮ್ಮ ಎಲ್ಲಾ 3 ವರ್ಷದ ಹಳೆಯ ಕಾಮಗಾರಿಗಳನ್ನು ಹಾಕಿ ಅನುಮೋದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ಯಾವುದೇ ನಿರ್ಬಂಧ ಹೇರಬಾರ್ದು ಅಂತ ಕೇಳ್ತಾ, ಪ್ರಸಕ್ತ ಸಾಲಿನ ಮುಂಗಾರು ಅವಧಿಯಲ್ಲಿ ಜಿಲ್ಲೆಯಲ್ಲಿ ಕಂಡುಬರಬಹುದಾದ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಲು ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು 24/7 ಸನ್ನದ್ಧರಾಗಿರುವಂತೆ ಹಾಗೂ ಎಲ್ಲ ತಾಲೂಕುಗಳಲ್ಲಿ ಕಂಟ್ರೋಲ್ ರೂಮ್ಗಳನ್ನು ತೆರೆಯುವಂತೆ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ನಿರ್ದೇಶನ ನೀಡಿದರು. ಅವರು ಶುಕ್ರವಾರ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಸಿದ್ಧತೆ ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಳೆಗಾಲದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಅನುಕೂಲವಾಗುವಂತೆ ಎಲ್ಲ ತಹಶೀಲ್ದಾರ್ ಕಚೇರಿಗಳಲ್ಲಿ ಮತ್ತು ನಗರದ ಸ್ಥಳೀಯ ಸಂಸ್ಥೆಗಳ ಕಚೇರಿಗಳಲ್ಲಿ 24/7 ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಮ್ ತೆರೆಯುವಂತೆ ಸೂಚಿಸಿದ ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಜಿಲ್ಲಾ ತುರ್ತು ಕಾರ್ಯಾಚರಣೆ ಕೇಂದ್ರದಲ್ಲಿ ಪೊಲೀಸ್, ಅಗ್ನಿಶಾಮಕ, ಅರಣ್ಯ, ಹೆಸ್ಕಾಂ, ಬಿಎಸ್ಎನ್ಎಲ್ ಕಚೇರಿಯ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸುವಂತೆ ತಿಳಿಸಿದರು. ಈ ಹಿಂದಿನ ಅವಧಿಯಲ್ಲಿ ಅರಗ, ಚೆಂಡಿಯ, ತೋಡೂರು, ಮುದಗ, ಬಿಣಗ ಪ್ರದೇಶದಲ್ಲಿನ ಜನವಸತಿ ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು, ಪ್ರಸ್ತುತ ಈ ಪ್ರದೇಶಗಳಲ್ಲಿ ಈ ಬಾರಿ ಹಿಂದಿನಂತೆ ಯಾವುದೇ ಸಮಸ್ಯೆಯಾಗದಂತೆ ಕೈಗೊಂಡಿರುವ ಕಾಮಗಾರಿಗಳನ್ನು ಆದ್ಯತೆಯಲ್ಲಿ ಮುಕ್ತಾಯಗೊಳಿಸಿ ವರದಿ ನೀಡುವಂತೆ ಸಣ್ಣ ನೀರಾವರಿ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಸೂಚಿಸಿದರು. ಡೆಂಗ್ಯೂ ಸಾಂಕ್ರಾಮಿಕ ರೋಗವಾಗಿದ್ದು ಬಹಳ ಬೇಗ ಒಬ್ಬರಿಂದ ಒಬ್ಬರಿಗೆ ಹರಡಲಿದ್ದು, ಈ ರೋಗದ ಕುರಿತಂತೆ ನಗರಸಭೆ, ಆರೋಗ್ಯ ಇಲಾಖೆ, ಆಶಾ ಕಾರ್ಯಕರ್ತರು ಸಾರ್ವಜನಿಕರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸಬೇಕು ಎಂದು ವಿಧಾನ ಪರಿಷತ್ ಶಾಸಕ ಗಣಪತಿ ಡಿ. ಉಳ್ವೇಕರ್ ಹೇಳಿದರು. ಅವರು ಶುಕ್ರವಾರ ನಗರಸಭೆ ಸಭಾಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ನಗರಸಭೆಯವರ ಸಹಯೋಗದಲ್ಲಿ ಆಯೋಜಿಸಲಾದ ರಾಷ್ಟ್ರೀಯ ಡೆಂಗ್ಯೂ ದಿನ ಆಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಮಾತನಾಡಿ, ಕಾರವಾರದ ಸ್ವಚ್ಛತೆಗೆ ಪೌರ ಕಾರ್ಮಿಕರು ಕಾರಣರಾಗಿದ್ದಾರೆ. ಆರೋಗ್ಯ ಸುರಕ್ಷಿತ ದೃಷ್ಟಿಯಿಂದ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಉಪಯೋಗಪಡಿಸಿಕೊಳ್ಳಬೇಕು. ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಜನರಿಗೆ ಅರಿವನ್ನು ಮೂಡಿಸುತ್ತಾರೆ. ಸಾರ್ವಜನಿಕರು ಇದನ್ನು ಅರಿತುಕೊಂಡು ಜಾಗೃತರಾಗಬೇಕು ಎಂದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ನೀರಜ್ ಮಾತನಾಡಿ, ಡೆಂಗ್ಯೂ ಜ್ವರವು ಸೊಳ್ಳೆಯಿಂದ ಬರುವ ರೋಗವಾಗಿದ್ದು, ಡೆಂಗ್ಯೂ ಹರಡದಂತೆ ನಿಯಂತ್ರಿಸಲು ಈಗಾಗಲೇ ಆರೋಗ್ಯ ಇಲಾಖೆ, ಆಶಾ ಕಾರ್ಯಕರ್ತೆಯರು ಜಾಗೃತಿ ಮೂಡಿಸುತ್ತಿದ್ದು, ಸೊಳ್ಳೆಯ ಸಂತಾನೋತ್ಪತ್ತಿ ತಾಣವಾದ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಮತ್ತು ಮನೆಯ ಒಳಗೆ ಡ್ರಮ್, ತೊಟ್ಟಿ ಮುಂತಾದವುಗಳಲ್ಲಿ ನೀರು ಕಲುಷಿತವಾಗದಂತೆ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದರಿಂದ ರೋಗಗಳು ಹರಡದಂತೆ ತಡೆಗಟ್ಟಬಹುದು ಎಂದರು. ಜಿಲ್ಲಾ ಆಶ್ರಿತ ರೋಗ ನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಮೇಶ್ ರಾವ್ ಮಾತನಾಡಿ, ಡೆಂಗ್ಯೂ ಒಂದು ಸಾಂಕ್ರಾಮಿಕ ರೋಗವಾಗಿದ್ದು, ಈ ವರ್ಷ ಇಲ್ಲಿಯವರೆಗೂ ಕಾರವಾರದಲ್ಲಿ ಯಾವುದೇ ಡೆಂಗ್ಯೂ ಪ್ರಕರಣಗಳು ಕಂಡುಬಂದಿಲ್ಲ. ಮುಂದಿನ ದಿನಗಳಲ್ಲಿ ಡೆಂಗ್ಯೂ ರೋಗಕ್ಕೆ ಯಾರೂ ತುತ್ತಾಗದಂತೆ ಜಾಗೃತಿಯನ್ನು ಮೂಡಿಸೋಣ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಲಲಿತಾ ಶೆಟ್ಟಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಹಿರಿಯ ಭೂ ವಿಜ್ಞಾನಿ ಆಶಾ ಎಂ, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶಗುಬ್ ಸೈಯದ್, ನಗರಸಭೆ ಅಧಿಕಾರಿ ಸಿಬ್ಬಂದಿಗಳು, ಪೌರ ಕಾರ್ಮಿಕರು, ಆರೋಗ್ಯ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು ಮತ್ತಿತರರು ಉಪಸ್ಥಿತರಿದ್ದರು. ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಮೇ 16ರಂದು ಪ್ರಗತಿಯತ್ತ ಕರ್ನಾಟಕ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತೇವೆ ಎಂದು ಶುಕ್ರವಾರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಅಲ್ಲದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಕಳೆದ 2 ವರ್ಷದ ಅವಧಿಯಲ್ಲಿ ಜನರಿಗೆ ನೀಡಿದ 5 ಗ್ಯಾರಂಟಿ ಭರವಸೆಗಳನ್ನು ಈಡೇರಿಸುತ್ತಿದ್ದೇವೆ. ಅದಕ್ಕಾಗಿ ಪ್ರಗತಿಯತ್ತ ಕರ್ನಾಟಕ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಎಂದು ಹೇಳಿ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ಅವರಿಗೆ ಮತ್ತು ಆಪರೇಷನ್ ಸಿಂಧೂರ ಕುರಿತು ಮಾತನಾಡಿದ ಸ್ವಪಕ್ಷದ ಶಾಸಕರಿಗೆ ಮಾತಿನ ಮೂಲಕ ಗುಮ್ಮ ನೀಡಿದ ಸಚಿವೆ ಹೆಬ್ಬಾಳ್ಕರ್, ಬಹಳ ತೀಕ್ಷ್ಣವಾದಂತ ಕ್ವಶನ್ ಬ್ರದರ್, ನಿಮಗೆ ಬಹಳ ತೀಕ್ಷ್ಣವಾದಂತ ಕ್ವಶನ್. ಏನ್ ಸಾಧನೆ ಮಾಡಿದ್ರು? ಇಲ್ಲ ಬಹಳ ಚೆನ್ನಾಗಿ ಕ್ವಶನ್ ಕೇಳಿದ್ರೆ ಅದಕ್ಕೆ ಆ ಉತ್ತರ ಕೊಡೋಕೆನೆ ನಾನು ಪೇಪರ್ನ ಹುಡುಕೊಂಡೆ. ಅದಕ್ಕೆ ಏನ್ ಸಾಧನೆ ಮಾಡಿದೀನಿ ಅಂತ ಕೇಳ್ತಿರಲ್ಲ. 2 ವರ್ಷಕ್ಕಿಂತ ಮುಂಚೆ ಏನು ಜನರಿಗೆ ಭಾಷಣ ಕೊಟ್ಟಿದ್ರು ಎಲ್ಲ ಈಡೇರಿಸಿ ಇವತ್ತು ಅದಕ್ಕಿಂತ ಜಾಸ್ತಿ ಬಹಳ ದಿನದಿಂದ, ಬಹಳ ವರ್ಷಗಳಿಂದ ಕಂದಾಯ ಗ್ರಾಮಗಳ ಬೇಡಿಕೆ ಇತ್ತು. ಹಟ್ಟಿ ಆಗಿರಬಹುದು, ಹಾಲಾಡಿಗಳಾಗಿರಬಹುದು, ಕಂದಾಯ ಗ್ರಾಮಗಳನ್ನ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಕುಟುಂಬಗಳ, ಅದರಲ್ಲೂ ಒಂದು
ಲಕ್ಷ ಮೇಲ್ಪಟ್ಟು 1,00,000 ಮೇಲ್ಪಟ್ಟು ಕುಟುಂಬಗಳಿಗೆ ನೋಡಿ, ಹಟ್ಟಿ, ಹಾಡಿ, ತಾಂಡ, ಪಾಳ್ಯ, ಮುಜುರೆ ಗ್ರಾಮಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ. ಸೊ ಸುಮಾರು ವರ್ಷಗಳ ಬೇಡಿಕೆ ಇದೆ. ಇವುಗೆಲ್ಲದಕ್ಕೂ ಕೂಡ ಮೂಲಭೂತ ಸೌಕರ್ಯಗಳು, ಅದರ ಜೊತೆಯಲ್ಲಿ ಹಕ್ಕುಪತ್ರಗಳ ವಿತರಣೆಯನ್ನ ಮಾಡಬೇಕು ಅಂತ ಹೇಳಿ ಇವ್ರನ್ನೆಲ್ಲರನ್ನೂ ಕೂಡ ಒಂದೇ ಜಾಗದಲ್ಲಿ ಸೇರಿಸಿ ಬರೀ ಸಾಧನಾ ಸಮಾವೇಶ ಅಥವಾ ಪ್ರಗತಿಯತ್ತ ಕರ್ನಾಟಕ ಅಂತಾನೆ ಹೆಸರಿಟ್ಟಿದೀವಿ. ಬರೀ ಕಾರ್ಯಕ್ರಮಕ್ಕೆ ಅವ್ರನ್ನ ಕರ್ಕೊಂಡು ಬರೋದಲ್ಲ, ಅವತ್ತು ಆ ಹಕ್ಕುಪತ್ರಗಳನ್ನ ಅವ್ರ ಕೈಯಲ್ಲಿ ಕೊಟ್ಟು ಅವ್ರನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರುವಂತ ವ್ಯವಸ್ಥೆಯನ್ನ ಜಿಲ್ಲಾಡಳಿತಗಳು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ನಾವು ಮಾಡ್ತಾ ಇದೀವಿ ಅಲ್ಲೆಲ್ಲಿ ಮಾಡ್ತಾ ಇದ್ವಿ. ಸುಮಾರು 1,00,000 ಕುಟುಂಬಕ್ಕೆ ಹಕ್ಕುಪತ್ರವನ್ನ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಾ ಇದ್ದೀವಿ. ಇದು ಒಂದು ದೊಡ್ಡ ಮಟ್ಟದ ಒಂದು ಪ್ರಗತಿಯನ್ನ ನಾವು ಮಾಡಿದೀವಿ ಅಂತ ಹೇಳಿ ಜನರಿಗೆ ಹೇಳುವಂತ ಕಾರ್ಯಕ್ರಮವನ್ನ. ಯಾಕಂತಂದ್ರೆ ಒಂದು ಕಹಾವತ್ ಇದೆ, ಜಂಗಲ್ ಮೇ ಮೋರ್ ನಾಚ ಅಥವಾ ಕಿಸ್ನೆ ದೇಕ ಅಂತ ಹೇಳಿ. ಮಾಧ್ಯಮದವರಿಗೆ ನಾವು ಇಷ್ಟೇ ವಿನಂತಿಯನ್ನ ಮಾಡ್ತೀವಿ, 2 ವರ್ಷ ಕೊಟ್ಟ ಭಾಷೆಯನ್ನ ನಾವು ಈಡೇರಿಸಿದೀವಿ. ಏನೇನೆಲ್ಲ ಭಾಷೆಯನ್ನ ಕೊಟ್ಟಿದೀವಿ ಆ ಎಲ್ಲ ಭಾಷೆಯನ್ನ ಈಡೇರಿಸಿ ಇವತ್ತು ನಾವು ಸಾಧನೆ ಸಮಾವೇಶ ಅಂತ ಅಲ್ಲ, ಪ್ರಗತಿಯತ್ತ ಕರ್ನಾಟಕ ಅನ್ನುವಂತ ಒಂದು ನೇಮ್ ಅನ್ನ ಇಟ್ಕೊಂಡು, ಹೆಸರನ್ನ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷದವರು ಅವ್ರು ಯಾವತ್ತಿದ್ರು ಕೂಡ ವಿರೋಧವಾಗಿನೇ ಮಾತನಾಡ್ತಾರೆ. ಅವರ ಕಮಾಲೆ ಕಣ್ಣು. ಈಗ ಕಮಾಲೆ ಕಣ್ಣಿಗೆ ಗ್ರೇಟರ್ ಅನ್ನುವಂತ ವರ್ಡು, ಕ್ವಾರ್ಟರ್ ಅನ್ನುವಂತ ವರ್ಡು ವ್ಯತ್ಯಾಸ ಬೇಕು. ಬುದ್ಧಿವಂತರು ಅಶೋಕನ್ನ ಅಂತ ತಿಳ್ಕೊಂಡಿದ್ದೆ, ಇಷ್ಟು ಮಾತ್ರ ಹೇಳ್ಬೋದು. ಏನು ಸಾಧನೆ ಆಗಿಲ್ಲ, ಕೊಲೆ ಸುಲಿಗೆ ದರೋಡೆಗಳು ನಡೀತಾ ಇದಾವೆ, ಆದ್ರೆ ಏನು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಜಗದೀಶ್ ಶೆಟ್ಟರ್ ಪಾಪ ಜಗದೀಶ್ ಶೆಟ್ಟರ್ ಸಾಹೇಬ್ರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅನುಭವಸ್ಥರು. ಅವ್ರ ಬಗ್ಗೆ ಏನ್ ಹೇಳಲಿಕ್ಕೆ ಸಾಧ್ಯ? ಮುಖ್ಯಮಂತ್ರಿಗಳಾಗಿ ಆಮೇಲೆ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆದಂತವ್ರು, ಅವ್ರ ಬಗ್ಗೆ ಏನ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಕಟುವಾಗಿ ಟೀಕಿಸ್ತೀನಿ. ಇಂಥ ಒಂದು ಮನಸ್ಮೃತಿ ಇರುವಂತ ಇಂಥ ಒಂದು ಗಂಡಸರಿಗೆ, ಇಂಥ ಒಂದು ರಾಜಕಾರಣಿಗಳಿಗೆ ಧಿಕ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆಪರೇಷನ್ ಸಿಂಧೂರ ಇರಲಿ, ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಮೇಲಿನಿಂದ ಹಿಡ್ಕೊಂಡು ಕೆಳಗಿನವರೆಗೂ ಕೂಡ ಸರ್ಕಾರದ ಜೊತೆ ಇರ್ತೀವಿ ಅಂತ ನಮ್ಮ ಅಗ್ರಗಣ್ಯ ನಾಯಕರು ಹೇಳಿದ್ದಾರೆ. ಅದನ್ನ ನಾನು ಕೂಡ ಪುನರುಚ್ಚಾರ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಪುಣ್ಯಾಟಿಕೆಗೆ 4 ಫ್ಲೈಟ್ಗಳನ್ನ ಹಾರಾಡಿಸಿದ್ರು ಯಾರು? ನೋಡಿ, ನಾನು ಒಂದೇ ಮಾತನ್ನ ಹೇಳ್ತೀನಿ, ಅದನ್ನ ಅವ್ರ ಹತ್ರ ನೀವು ಯಾಕೆ ಆ ರೀತಿ ಮಾತಾಡಿದೆ, ಯಾಕಂದ್ರೆ ನಾನು ಅದನ್ನ ನೋಡಲ್ಲ, ನಾನು ಅದಕ್ಕೆ ಏನು ರಿಯಾಕ್ಟ್ ಮಾಡಲ್ಲ. ಬಟ್ ಒಂದ್ ಮಾತನ್ನ ಹೇಳ್ತೀನಿ, ನಾನು ಯಾರೇ ಆಗ್ಲಿ, ನಾನು ಒಂದ್ ಮಾತು ಹೇಳ್ತಾ ಇದ್ದೀನಿ, ಯಾರೇ ಆಗ್ಲಿ ರೀ, ಯಾರೇ ಆಗ್ಲಿ, ದೇಶ ಅಂತ ಬಂದಾಗ ನಾವೆಲ್ರೂ ಒಂದೇ. ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಒಂದೇ ಮಾತಿನಿಂದ ಎದುರಿಸ್ಬೇಕು ಅಂತ ಇಷ್ಟೇ ಹೇಳ್ತೀವಿ. ಇದರಲ್ಲಿ 2 ಮಾತೇ ಇಲ್ಲ. ಏನು ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಅದನ್ನಷ್ಟೇ ನಾವು ಪಾಲಿಸ್ತೀವಿ. ಥ್ಯಾಂಕ್ ಯು. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಶರಾವತಿ ನದಿ ತೀರದ ರೈತರು ಮತ್ತು ಎಲೆ ವ್ಯಾಪಾರಸ್ಥರು ಹೊನ್ನಾವರದ ರಾಣಿ ವೀಳ್ಯದೆಲೆಯನ್ನು ಪಾಕಿಸ್ತಾನಕ್ಕೆ ರಫ್ತು ಮಾಡದಿರುವ ನಮ್ಮ ನಿರ್ಧಾರವನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾರತವು ಪಾಕಿಸ್ತಾನದೊಂದಿಗಿನ ವ್ಯಾಪಾರ ಮತ್ತು ನೀರಿನ ಹಂಚಿಕೆಯನ್ನು ಸ್ಥಗಿತಗೊಳಿಸಿರುವಾಗ ಹೊನ್ನಾವರದ ರೈತರು ತೋರಿದ ಈ ದೇಶಪ್ರೇಮ ಮತ್ತು ಬದ್ಧತೆ ನಿಜಕ್ಕೂ ಅಭಿನಂದನಾರ್ಹ. ರಾಣಿ ವೀಳ್ಯದೆಲೆಗೆ ಪಾಕಿಸ್ತಾನವು ಒಂದು ದೊಡ್ಡ ಮಾರುಕಟ್ಟೆಯಾಗಿದ್ದರೂ ಸಹ ನಮ್ಮ ರೈತರು ಯಾವುದೇ ಆಮಿಷಕ್ಕೆ ಒಳಗಾಗದೆ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿರುವುದು ಅವರ ಉನ್ನತ ದೇಶಭಕ್ತಿಯನ್ನು ಎತ್ತಿ ತೋರಿಸುತ್ತದೆ. ಒಂದು ವೇಳೆ ಅಕ್ರಮ ಮಾರ್ಗಗಳ ಮೂಲಕ ಪಾಕಿಸ್ತಾನಕ್ಕೆ ರಫ್ತು ಮಾಡುವುದು ಕಂಡುಬಂದರೆ ತಾವು ಎಲೆ ಬೆಳೆಯುವುದನ್ನೇ ನಿಲ್ಲಿಸುವುದಾಗಿ ಅವರು ನೀಡಿರುವ ಎಚ್ಚರಿಕೆ ಅವರ ದೃಢ ಸಂಕಲ್ಪವನ್ನು ವ್ಯಕ್ತಪಡಿಸುತ್ತದೆ. ಈ ರೈತರು ಕೇವಲ ತಮ್ಮ ಆರ್ಥಿಕ ಲಾಭವನ್ನು ಮಾತ್ರ ಪರಿಗಣಿಸದೆ ದೇಶದ ಹಿತಾಸಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಾರೆ. ಇಂತಹ ದೇಶಪ್ರೇಮಿ ರೈತರು ನಮ್ಮ ನಾಡಿನ ಹೆಮ್ಮೆ. ಅವರ ಈ ಆದರ್ಶ ನಿರ್ಧಾರವು ಇತರರಿಗೂ ಪ್ರೇರಣೆಯಾಗಲಿ ಎಂದು ನಾನು ಆಶಿಸುತ್ತೇನೆ. ದೇಶ ಮೊದಲು ಆಮೇಲೆ ಉಳಿದದ್ದು ಎಂಬ ಅವರ ನಿಲುವು ನಿಜಕ್ಕೂ ಅನುಕರಣೀಯ.
ಈ ಸಂದರ್ಭದಲ್ಲಿ ರೈತರು ಮತ್ತು ವ್ಯಾಪಾರಸ್ಥ ಈ ನಿಸ್ವಾರ್ಥ ನಿರ್ಧಾರಕ್ಕೆ ನನ್ನ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತೇನೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.